ಬೆಂಗಳೂರಲ್ಲಿ ಅಪ್ರಾಪ್ತ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದ್ದು ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಆರೋಪಿ ಕೃತ್ಯವನ್ನು ಎಸಗಿದ್ದಾನೆ. ಆರೋಪಿ ಅನ್ವರ್ ಎಸ್ಜೆ ಪಾರ್ಕ್ ಪೊಲೀಸರು ವಶಕ್ಕೆ ಈಗಾಗಲೇ ಪಡ್ಕೊಂಡಿದ್ದು ಆರೋಪಿಯನ್ನ ನಮಗೆ ಒಪ್ಪಿಸಿ ಅಂತ ಹೇಳಿ ಪೋಷಕರು ಗಲಾಟೆ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಆರೋಪಿ ಕೃತ್ಯವನ್ನ ಎಸಗಿದ್ದಾನೆ. ಅಪ್ರಾಪ್ತೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದು ಆರೋಪಿ ಅನ್ವರ್ನ ಈಗಾಗಲೇ ಪೊಲೀಸರು ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ. ಆರೋಪಿನ ನಮಗೆ ಒಪ್ಪಿಸಿ ಅಂತ ಹೇಳಿ ಪೋಷಕರು ಈಗಾಗಲೇ ಗಲಾಟೆ ಮಾಡ್ತಿದ್ದಾರೆ. ಎಸ್ಜೆ ಪಾರ್ಕ್ ಪೊಲೀಸ್ ಠಾಣೆ ಮುಂದೆ ಗಲಾಟೆ ನಡೆದಿದ್ದು ಉದ್ರಿಕ್ತರನ್ನ ಚದುರಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸ್ತಾ ಇದ್ದಾರೆ ಪೊಲೀಸರು. ಉದ್ರಿಕ್ತರನ್ನ ಚದುರಿಸೋದಕ್ಕೆ ಲಾಠಿ ಚಾರ್ಜ್ ಅನ್ನು ಕೂಡ ನಡೆಸಲಾಗಿದೆ. ಒಂದ್ ಕಡೆ ಈಗಾಗಲೇ ಸಾಕಷ್ಟು ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಅಲ್ಲಿ ಎಸ್ಜೆ ಪಾರ್ಕ್ ಪೊಲೀಸ್ ಠಾಣೆ ಮುಂದೆ ಗಲಾಟೆ ಕೂಡ ನಡೆದಿದೆ. ಸಾಕಷ್ಟು ಗಲಾಟೆ ಆಗುವಂತಹ ಸಂಭವ ಕೂಡ ಇತ್ತು. ಹಾಗಾಗಿ ಉದ್ರಿಕ್ತರನ್ನ ಚದುರಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಅಲ್ಲಿ ಮತ್ತೊಂದ್ ಕಡೆ ಪೋಷಕರು ಈಗಾಗಲೇ ಒತ್ತಾಯ ಮಾಡ್ತಿದ್ದಾರೆ, ನಮ್ಗೆ ಒಪ್ಸಿ ಆತನನ್ನ ಅನ್ವರ್ನ ನಮ್ಗೆ ಒಪ್ಸಿ ಅಂತ ಹೇಳಿ ಗಲಾಟೆ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಉದ್ರಿಕ್ತರನ್ನ ಚದುರಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿದ್ದು ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಮುಚ್ಚಿಸ್ತಾ ಇದ್ದಾರೆ ಅಲ್ಲಿ ಪೊಲೀಸರು. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಅಪ್ರಾಪ್ತೆಯ ಮೇಲೆ ಇದೇ ಒಂದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ರ ಫೋಟೋ. ಆರೋಪಿ ಅನ್ವರ್ ಈತ ಲೈಂಗಿಕ ದೌರ್ಜನ್ಯವನ್ನ ಎಸಗಿರುವುದು. ಆತನನ್ನ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ, ವಶಕ್ಕೆ ಪಡ್ಕೊಂಡಿದ್ದಾರೆ. ಆದ್ರೆ ಅಲ್ಲಿರುವಂತಹ ಪೋಷಕರು ಹೇಳೋದು, ನಮ್ಗೆ ಒಪ್ಪಿಸಿ ಆತನನ್ನ ನಾವು ನೋಡ್ಕೊಳ್ತೀವಿ ಅಂತ ಹೇಳಿ. ಯಾಕಂದ್ರೆ ಸಹಜವಾಗಿ ಮನೆಯವರಿಗೆ ಕುಟುಂಬಸ್ಥರಿಗೆ ಇಂತಹ ಘಟನೆಗಳಾದಾಗ ಅಂತಹ ಆಕ್ರೋಶ ಇರುತ್ತೆ. ಉದ್ರಿಕ್ತವಾಗಿದೆ, ಅಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿರಣ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈಗ ಒಂದ್ ಕಡೆ ಈ ತರದ ಒಂದು ಗಲಾಟೆ ಆಗಿದೆ, ಮತ್ತೊಂದ್ ಕಡೆ ಈಗ ಎಸ್ಜೆ ಪೊಲೀಸ್ ಠಾಣೆ ಮುಂದೆ ಕೂಡ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಅಂದ್ರೆ ಈಗ ಪೊಲೀಸರು ಅಲ್ಲಿ ತಹಬದಿಗೆ ತಂದಿದ್ದಾರೆ ಸಿಚುವೇಶನ್ ಅನ್ನ. ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆಯಾ? ಖಂಡಿತ ನಡೀತದೆ. 9 ವರ್ಷದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಮೌಲ್ವಿಯನ್ನ ಈಗಾಗಲೇ ಬಂಧಿಸಲಾಗಿದೆ. ಆತನ ಬಂಧದ ನಂತರ ಏನು ಹೊತ್ತಿಗೆದ್ದಂತಹ ಸ್ಥಳೀಯರು ಮತ್ತೆ ಅವರ ಪೋಷಕರು ಸಂಬಂಧಿಕರು ಎಲ್ಲರೂ ಸಹ ರಸ್ತೆ ತಡೆದು ಪ್ರತಿಭಟನೆ ಮಾಡ್ತಾ ಇದ್ರು. ಮತ್ತೊಂದೆಡೆ ಎಸ್ಜೆ ಪಾರ್ಕ್ ಪೊಲೀಸ್ ಠಾಣೆ ಮುಂದೆ ಸಹ ಸಾಕಷ್ಟು ಬಿಗುವಿನ ವಾತಾವರಣ ಉಂಟಾಗಿತ್ತು. ಹೀಗಾಗಿ ಪೊಲೀಸರು ಹಲವು ಬಾರಿ ಅವರಿಗೆ ಮನವಿ ಮಾಡಿದ್ರು, ಹೋಗಿ ಇಲ್ಲಿಂದ ಹೊರಗಡೆ ಹೋಗಿ ಅಂತ ಹೇಳಿ. ಆದ್ರೂ ಸಹ ಪೊಲೀಸರ ಮಾತು ಕೇಳದ ಹಿನ್ನೆಲೆಯಲ್ಲಿ ಈಗ ಡಿಸಿಪಿ ದೇವರಾಜ್ ನೇತೃತ್ವದಲ್ಲಿ ಈಗಾಗಲೇ ಬಂದು ಪೊಲೀಸರು ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ, ಎಷ್ಟು ಸಾರಿ ಅವ್ರಿಗೆ ಇಲ್ಲಿಂದ ಸ್ಟೇಷನ್ ಇಂದ ಹೊರಗಡೆ ಹೋಗುವಂತೆ ಸಹ ಮನವಿ ಮಾಡಿದ್ರು ಸಹ ಕೇಳದಿದ್ದಾಗ ಜನರ ಮೇಲೆ ಅನಿವಾರ್ಯವಾಗಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಈಗಾಗಲೇ ಎಲ್ಲರನ್ನ ಪೊಲೀಸರು ಎಲ್ಲಾ ಜನರನ್ನ ಇಲ್ಲಿ ಸ್ಥಳೀಯರೇನು ಪ್ರತಿಭಟನೆ ಮಾಡ್ತಾ ಇದ್ರು ಅವ್ರನ್ನೆಲ್ಲ ಚದುರಿಸುವ ಕೆಲಸ ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಆ ಪೋಷಕರು ಹೇಳ್ತಾ ಇರ್ತಕ್ಕಂಥದ್ದು, ಆತನನ್ನ ಬಿಡಿ, ನಮ್ಗೆ ಒಪ್ಸಿ ನಾವು ಆತನಿಗೆ ಬುದ್ಧಿ ಕಲಿಸಿ ಇನ್ನ ಮಾತುಗಳನ್ನ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ರು. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರಿಂದ ಸಾಕಷ್ಟು ಬಿಗುವಿನ ವಾತಾವರಣ ಉಂಟಾಗಿತ್ತು. ಹೀಗಾಗಿ ಚದುರಿಸಲು ಪೊಲೀಸರು ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದು. ನವಿತಾ ಜೈನ್. ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗೆ.